ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಶಾಲಿನಿ. ನೀವು ಏನು ಈ ಸೀಡ್ಸ್ನ ನೋಡ್ತಿದ್ದಾರೆ ಇದು ಬಂದು ಅಲೀಮ್ ಸೀಡ್ಸು. ಅಲೀಮ್ ಸೀಡ್ಸಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಬಾಡಿಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದೆಲ್ಲ ಪೂರ ಅಲೀಮ್ ಸೀಡ್ಸೇ. ಇದರ ಕಾಸ್ಟ್ ಬಂದು 200 ರುಪೀಸ್ ಆಗುತ್ತೆ. ಲೈಕ್ 100 ಗ್ರಾಮ್ಸ್ 200 ಗ್ರಾಮ್ಸ್ ಹತ್ರ ಬೈ ಮಾಡ್ಬೋದು ನೀವು. ಒಂದ್ಸಲ ಪರ್ಚೇಸ್ ಮಾಡಿದ್ರಿ ಅಂದರೆ ನಿಮಗೆ 2 to 3 ಮಂತ್ಸ್ ಬರುತ್ತೆ. ರೆಗ್ಯುಲರ್ ಆಗಿ 1 ಸ್ಪೂನ್ನ ಕನ್ಸ್ಯೂಮ್ ಮಾಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ ಯಾವ ರೀತಿ ಕಾಣುತ್ತೆ ಇದು ಅಂತ ಹೇಳ್ಬಿಟ್ಟು. ಲೈಕ್ ಎಳ್ಳು ಥರ ಸಣ್ಣ ಸಣ್ಣಕ್ಕಿದೆ, ಕೆಂಪು ಬಣ್ಣದಲ್ಲಿ. ಸೇಮ್ ಚಿಯಾ ಸೀಡ್ಸ್, ಹಲೀಮ್ ಸೀಡ್ಸು ಮತ್ತು ಎಳ್ಳು ಇದೆಲ್ಲ ಒಂದೇ ಥರ ಕಾಣುತ್ತೆ ನಿಮಗೆ. ಇದು ಮೇಯ್ನಾಗಿ ಯೂಸ್ ಮಾಡೋದು ಬಂದ್ಬಿಟ್ಟು ಐರನ್ ಡಿಫಿಷಿಯನ್ಸಿ ಯಾರ್ಯಾರಿಗಿರುತ್ತೋ ಅವರು ಬಂದ್ಬಿಟ್ಟು ಇದನ್ನು ಯೂಸ್ ಮಾಡಬೇಕು. ಬೇರೆ ಐಟಮ್ಸ್ ಯೂಸ್ ಮಾಡೋದಕ್ಕಿಂತ ಅಲೀಮ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ಐರನ್ ಡಿಫಿಷಿಯನ್ಸಿ ಅನ್ನೋದು ಬೇಗನೆ ವರ್ಕ್ ಆಗುತ್ತೆ. ನಿಮಗೆ ಐರನ್ ಡಿಫಿಷಿಯನ್ಸಿ ಲೋ ಇದ್ದರೆ ಬೇಗ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ನೀವು ಈ ಸೀಡ್ಸ್ನ ಲೈಕ್ ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ. ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಒಳ್ಳೇದು. ಲೈಕ್ PCOD, PCOS ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ, ಸೊ ಅವರೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದು ಬಂದ್ಬಿಟ್ಟು ಗಟ್ ಹೆಲ್ತ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೀನ್ಸ್ ಡೈಜೆಷನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಿಮೋಗ್ಲೋಬಿನ್ ಕೂಡ ಇದರಲ್ಲಿ ಜಾಸ್ತಿ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ. ಮತ್ತು ಇದರಲ್ಲಿ ವಿಟಮಿನ್ C, ಪ್ರೋಟೀನ್ ಕೂಡ ಇದೆ. ಹೇರ್ ಫಾಲ್ ಯಾರ್ಯಾರಿಗೆ ತುಂಬ ಆಗುತ್ತೋ ಅವರು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಮತ್ತು ಇದು ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಓಪನ್ ಪೋಸ್ ಮತ್ತು ಪಿಂಪಲ್ಸ್ ಇರೋರು ಕೂಡ ಯೂಸ್ ಮಾಡೋದ್ರಿಂದ ಓಪನ್ ಪೋಸ್ ಮತ್ತು ಪಿಂಪಲ್ಸ್ ತುಂಬ ಬೇಗ ಕಡಿಮೆ ಆಗುತ್ತೆ. ಮತ್ತು ಇದು ಬೋನ್ಸ್ಗೆ ಸ್ಟ್ರೆಂತ್ನ ಕೊಡುತ್ತೆ. ಇದರಲ್ಲಿ ವಿಟಮಿನ್ K ಇದೆ ಇದರಲ್ಲಿ. ಹಾಗೆಯೇ ಮತ್ತು ಇದರಲ್ಲಿ ಏನೇನೆಲ್ಲ ಇದೆ ಲೈಕ್ 1.1 ಗ್ರಾಮ್ ಫೈಬರ್ ಇದೆ, 0.7 ಗ್ರಾಮ್ ಫ್ಯಾಟ್ ಇದೆ, 2.6 ಗ್ರಾಮ್ ಪ್ರೋಟೀನ್ ಇದೆ, 0 ಗ್ರಾಮ್ ಶುಗರ್ ಇದೆ ಇದರಲ್ಲಿ. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ವುಮೆನ್ಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಅನೆಕ್ಸಿಟಿ ಅನ್ನೋದು ರಿಡ್ಯೂಸ್ ಆಗುತ್ತೆ. ಮತ್ತು ಯಾರಿಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಸೊ ಅಂಥದ್ದವರು ಇದನ್ನು ಯೂಸ್ ಮಾಡ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ಸ್ ಆಲ್ರೆಡಿ ಬಂದಿರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ ಥರ ರಿಸ್ಕ್ನ ಇದು ಕಂಟ್ರೋಲ್ ಮಾಡುತ್ತೆ. ಮತ್ತು ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಮತ್ತು ಇದ್ರ ಜೊತೆಗೆ ಯಾರಿಗೆಲ್ಲ ಬ್ಲಡ್ ಶುಗರ್ ಇದೆ, ಲೈಕ್ ಲೋ ಮತ್ತು ಹೈ ಬ್ಲಡ್ ಶುಗರ್ ಅಂದರೆ BP ಇದೆಯೋ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ 1 ಟೇಬಲ್ ಸ್ಪೂನ್ ಹಲೀಮ್ ಸೀಡ್ಸ್ನ ನೀವು ಹಾಲಲ್ಲಾದರೂ ಹಾಕ್ಬೋದು, ಇಲ್ಲ ನೀರಲ್ಲಾದರೂ ನೆನೆಸ್ಬೋದು, ಇಲ್ಲ ಕೋಕೋನಟ್ ವಾಟರಲ್ಲಾದರೂ ನೆನೆಸ್ಬೋದು. 2 to 4 hours ಇಲ್ಲ ಓವರ್ ನೈಟ್ ಸೋಕ್ ಮಾಡಿದ್ರೂ ಓಕೆನೇ. ಸೋಕ್ ಮಾಡಿರೋದನ್ನು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ ಲೆಮನ್ ಜೊತೆ ಕುಡಿಯೋದ್ರಿಂದ ನಿಮಗೆ ಐರನ್ ಡಿಫಿಷಿಯನ್ಸಿ ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅಲೀಮ್ ಸೀಡ್ಸ್ ಬಗ್ಗೆ ಗೊತ್ತಿಲ್ವೋ ಸೊ ಅವರು ಅಲೀಮ್ ಸೀಡ್ಸ್ನ ಬೈ ಮಾಡಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದು ಕಾಸ್ಟ್ ಕೂಡ ತುಂಬ ಕಡಿಮೆನೇ, ನಿಮಗೆ 150, 200, 250 ರುಪೀಸ್ಗೆ ಸಿಗುತ್ತೆ. ಸೊ ಆನ್ಲೈನಲ್ಲೂ ಬೈ ಮಾಡೋದು, ಇಲ್ಲ ಅಂತಂದರೆ ಶಾಪ್ಸಲ್ಲೂ ಕೂಡ, ಮೆಡಿಕಲ್ ಶಾಪ್ಸಲ್ಲೂ ಕೂಡ ಇದು ಸಿಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.